ಸಾಧಾರಣ ಕಾಲದ 27ನೆಯ ಶನಿವಾರ. ಮೊದಲನೆಯ ವಾಚನ ಪ್ರವಾದಿ ಯೋವೇಲನ ಗ್ರಂಥದಿಂದ ವಾಚನ. ಸರ್ವೇಶ್ವರ ಇಂತೆನ್ನುತ್ತಾರೆ, ರಾಷ್ಟ್ರಗಳು ಎಚ್ಚೆತ್ತು ಸರ್ವೇಶ್ವರ ಸ್ವಾಮಿಯ ನ್ಯಾಯ ತೀರ್ಪಿನ ಕಣಿವೆಗೆ ಇಳಿಯಲಿ. ಸುತ್ತಮುತ್ತ ನೆರೆದಿರುವ ರಾಷ್ಟ್ರಗಳಿಗೆ ನ್ಯಾಯ ತೀರಿಸಲು ಅಲ್ಲಿ ನಾನು ಆಸೀನರಾಗಿರುವೆನು. ಸ್ವಾಮಿಯ ಶೂರರೇ, ಕುಡುಗೋಲನ್ನು ಹಾಕಿರಿ, ಫಲ ಪಕ್ವವಾಗಿದೆ. ಬನ್ನಿ, ದ್ರಾಕ್ಷಿಯನ್ನು ತುಳಿಯಿರಿ, ಆಲೆಯು ಭರ್ತಿಯಾಗಿದೆ, ತೊಟ್ಟಿಗಳು ತುಂಬಿ ತುಳುಕುತ್ತಿವೆ. ರಾಷ್ಟ್ರಗಳ ದುಷ್ಟತನವು ಮಿತಿ ಮೀರಿದೆ. ಹೀಗೋ ನ್ಯಾಯ ತೀರ್ಪಿನ ಕಣಿವೆಯಲ್ಲಿ ತಂಡೋಪತಂಡವಾದ ಜನಸ್ತೋಮ. ತೀರ್ಪಿನ ಕಣಿವೆಯಲ್ಲಿರುವವರಿಗೆ ಸರ್ವೇಶ್ವರನ ದಿನ ಸನ್ನಿಹಿತ. ಸೂರ್ಯ ಚಂದ್ರಗಳು ಮಂಕಾಗುತ್ತವೆ, ನಕ್ಷತ್ರಗಳು ಕಾಂತಿಗುಂದುತ್ತವೆ. ಸ್ವಾಮಿ ಸಿಯೋನಿನಿಂದ ಗರ್ಜಿಸುತ್ತಾರೆ, ಜೆರುಸಲೇಮಿನಿಂದ ಅವರ ಧ್ವನಿ ಮೊಳಗುತ್ತದೆ. ಭೂಮ್ಯಾಕಾಶಗಳು ನಡುಗುತ್ತವೆ. ಆದರೂ ಸರ್ವೇಶ್ವರ ತಮ್ಮ ಜನರಿಗೆ ಆಶ್ರಯ, ಇಸ್ರಾಯೇಲರಿಗೆ ರಕ್ಷಣಾ ದುರ್ಗ. ಇಸ್ರಾಯೇಲರೇ ಕೇಳಿ, ಪವಿತ್ರ ಪರ್ವತವಾದ ಸಿಯೋನಿನಲ್ಲಿ ನೆಲೆಯಾಗಿರುವ ನಿಮ್ಮ ಸರ್ವೇಶ್ವರ ಸ್ವಾಮಿ ದೇವರು ನಾನೇ ಎಂದು ಆಗ ನಿಮಗೆ ಮನದಟ್ಟಾಗುವುದು. ಜೆರುಸಲೇಮ್ ಪುಣ್ಯ ಕ್ಷೇತ್ರವೆನಿಸಿಕೊಳ್ಳುವುದು, ಪರಕೀಯರು ಅದನೆಂದಿಗೂ ಆಕ್ರಮಿಸರು. ಆ ದಿನಗಳಲ್ಲಿ ಬೆಟ್ಟ ಗುಡ್ಡಗಳಿಂದ ದ್ರಾಕ್ಷರಸ ಮತ್ತು ಹಾಲು ತುಪ್ಪ ಹರಿಯುವುದು. ಜುದೆಯ ನಾಡಿನ ಹಳ್ಳ ಕೊಳ್ಳಗಳು ನೀರಿನಿಂದ ತುಂಬಿರುವು. ದೇವಾಲಯದಿಂದ ನೀರು ಚಿಮ್ಮಿ ಬಂದು ಆಕಾಚಿಯದ ಹಳ್ಳವನ್ನು ತಂಪಾಗಿಸುವುದು. ಈಜಿಪ್ಟ್ ಪಾಳು ಬೀಳುವುದು, ಏದೋಮ್ ಬೆಂಗಾಡಾಗುವುದು. ಕಾರಣ ಈ 2 ಪಟ್ಟಣದವರು ಜುದೆಯ ನಾಡಿನ ಮೇಲೆ ದಾಳಿ ಮಾಡಿದ್ದಾರೆ, ನಿರ್ದೋಷಿಗಳ ರಕ್ತವನ್ನು ಸುರಿಸಿದ್ದಾರೆ. ಹತರಾದವರು ನಿರ್ದೋಷಿಗಳೆಂದು ನಿರ್ಣಯಿಸುವೆನು, ಕೊಲೆಪಾತಕರನ್ನು ದಂಡಿಸಿಯೇ ತೀರುವೆನು. ಆದರೆ ಜುದೆಯ ನಾಡು ಜೆರುಸಲೇಮ್ ನಗರ ಜನಭರಿತವಾಗಿ ಇರುವುದು. ಸರ್ವೇಶ್ವರ ಸ್ವಾಮಿಯಾದ ನಾನು ಸಿಯೋನ್ ಪರ್ವತದಲ್ಲಿ ನೆಲೆಯಾಗಿರುವೆನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಸಜ್ಜನರೇ ಪ್ರಭುವಿನಲ್ಲಿ ಆನಂದಿಸಿರಿ, ಸಜ್ಜನರೇ ಪ್ರಭುವಿನಲ್ಲಿ ಆನಂದಿಸಿರಿ. ಇದೇ ಪ್ರಭುವಿನ ಕೈಯಲ್ಲಿ ರಾಜ್ಯಾಧಿಕಾರ, ಉಲ್ಲಾಸಿಸಲಿ ಧರಣಿ ಮಂಡಲದಾದ್ಯಂತ. ಇವೆ ಮುಗಿಲು ಕಾರ್ಮುಗಿಲು ಆತನ ಸುತ್ತಲೂ, ನ್ಯಾಯನೀತಿ ಆತನ ಗದ್ದುಗೆ ಅಸ್ತಿವಾರಗಳು. ಶ್ಲೋಕ. ಸಜ್ಜನರೇ ಪ್ರಭುವಿನಲ್ಲಿ ಆನಂದಿಸಿರಿ. ಸರ್ವಭೌಮನಾದ ಪ್ರಭುವಿನ ಮುಂದೆ ಕರಗುತ್ತವೆ ಬೆಟ್ಟ ಗುಡ್ಡಗಳು ಮೇಣದಂತೆ, ಘೋಷಿಸುತ್ತವೆ ಗಗನ ಮಂಡಲ ಆತನ ನೀತಿಯನ್ನು, ಕಾಣುತ್ತವೆ ಸಕಲ ಜನಾಂಗ ಆತನ ಮಹಿಮೆಯನ್ನು. ಶ್ಲೋಕ. ಸಜ್ಜನರೇ ಪ್ರಭುವಿನಲ್ಲಿ ಆನಂದಿಸಿರಿ. ಉದಯವಾಗುವುದು ಜ್ಯೋತಿ ಸಜ್ಜನರಿಗೆ, ಆನಂದವಿದೆ ಯಥಾರ್ಥ ಹೃದಯಗಳಿಗೆ. ಸಜ್ಜನರೇ ಪ್ರಭುವಿನಲ್ಲಿ ಆನಂದಿಸಿರಿ, ಆತನ ಶ್ರೀನಾಮವನ್ನು ಕೊಂಡಾಡಿರಿ. ಶ್ಲೋಕ. ಸಜ್ಜನರೇ ಪ್ರಭುವಿನಲ್ಲಿ ಆನಂದಿಸಿರಿ. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ವಾಕ್ಯ ನನಗೆ ದಾರಿದೀಪ, ನನ್ನ ಕಾಲಿನ ನಡೆಗೆ ಕೈದೀಪ. ಹಲ್ಲೆಲೂಯ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಮಾತನಾಡುತ್ತಿದ್ದಾಗ ಜನ ಸಮೂಹದಿಂದ ಮಹಿಳೆಯೊಬ್ಬಳು, ನಿಮ್ಮನ್ನು ಉದರದಲ್ಲಿ ಹೊತ್ತು ನಿಮಗೆ ಮೊಲೆಯೂಡಿಸಿದ ತಾಯಿ ಭಾಗ್ಯವಂತಳು ಎಂದು ಕೂಗಿ ಹೇಳಿದಳು. ಅದಕ್ಕೆ ಯೇಸು, ಅದಕ್ಕಿಂತಲೂ ದೇವರ ವಾಕ್ಯವನ್ನು ಕೇಳಿ ಅದನ್ನು ಅನುಸರಿಸುವವನು ಹೆಚ್ಚು ಭಾಗ್ಯವಂತನು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಕಾರ್ಮೆಲ್ ಮಾತೆ ನಮನ, ಹೊಗಳಿ ಹಾಡುವೆ ಚರಣ. ಕಾರ್ಮೆಲ್ ಮಾತೆ ನಮನ, ಹೊಗಳಿ ಹಾಡುವೆ ಚರಣ. ಆದರಿಸಿ ಹರಸಮ್ಮ, ಕೈ ಹಿಡಿದು ನಡೆಸಮ್ಮ. ಕಾರ್ಮೆಲ್ ಮಾತೆ ನಮನ, ಹೊಗಳಿ ಹಾಡುವೆ ಚರಣ.
ದೈವ ಚಿತ್ತಕ್ಕೆ ಮಣಿದೆ ನಂಬಿ ನೀ ಧನ್ಯಳಾದೆ. ದೈವ ಚಿತ್ತಕ್ಕೆ ಮಣಿದೆ ನಂಬಿ ನೀ ಧನ್ಯಳಾದೆ. ಆತ್ಮದ ಶಕ್ತಿ ಪಡೆದೆ ಅಮ್ಮ, ಕ್ರಿಸ್ತರ ಮಾತೆ ನೀನಾದೆ ಅಮ್ಮ. ಆಮೇಲೆ ಮಾತೆಯೇ ನಮನ ಹೊಗಳಿ ಹಾಡುವೆ ಚರಣ. ದೈವ ಚಿತ್ತಕ್ಕೆ ಮಣಿದು ನಂಬಿ ನಡೆಯಲು ಕಲಿಸು. ದೈವ ಚಿತ್ತಕ್ಕೆ ಮಣಿದು ನಂಬಿ ನಡೆಯಲು ಕಲಿಸು. ಚಿರಪ್ರೀತಿಯಲಿ ನಮ್ಮನ್ನು ಬೆಳೆಸು, ಸುಖ ಶಾಂತಿಯಲಿ ನಮ್ಮನ್ನು ಇರಿಸು. ಆದ್ಮೇಲ್ ಮಾತೆಯೇ ನಮನ ಹೊಗಳಿ ಹಾಡುವೆ ಚರಣ. ಆಮೇಲ್ ಮಾತೆಯೇ ನಮನ ಹೊಗಳಿ ಹಾಡುವೆ ಚರಣ. ಆದರಿಸಿ ಹರಸಮ್ಮ, ಕೈ ಹಿಡಿದು ನಡೆಸಮ್ಮ. ಆಮೇಲ್ ಮಾತೆಯೇ ನಮನ